ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಮನೆ ಅಂದ್ರೆ ಸಾಕು. ಹಬ್ಬಗಳು ಬಂದ್ವಂದ್ರೆ ಒಲಿ ಮೇಲೆ ಸಿಹಿಯ ಘಮ ಘಮ ಅಂತೂ ಹರಡೋದಂತೂ ಗ್ಯಾರಂಟಿ. ನಮ್ಮ ಅಜ್ಜಿಯಂದಿರ ಕಾಲದಿಂದ ಮಾಡಿಕೊಂಡು ಬಂದಿರುವಂಥ ಬಾಯಲ್ಲಿಟ್ರೆ ಕರಗಿ ಹೋಗುವಂಥ ಇವತ್ತಿನ ವಿಡಿಯೋದಾಗ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಬರೋಬ್ಬರಿ 6 ಬಗೆಯ ಸೂಪರ್ ಆದ ಸಿಹಿ ಉಂಡೆಗಳು ಒಂದೇ ವಿಡಿಯೋದಾಗ ಮಾಡಿ ತೋರ್ಸಾಕತ್ತೀನಿ. ಎಲ್ಲ ಉಂಡೆಗಳನ್ನು ಬಹಳ ಸರಳವಾಗಿ ರುಚಿಕರವಾಗಿ ಬರ್ರಿ ತಡ ಮಾಡೋದು ಯಾಕೆ, ಮೊದಲನೇ ರೆಸಿಪಿ ಯಾವುದಂತ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಇದೇ ತರಹದ ವಿಶೇಷ ರೆಸಿಪಿಗಳು ಬರ್ತಾ ಇರ್ತವೆ, ಅದನ್ನು ಮಿಸ್ ಮಾಡ್ಕೋಬೇಡ್ರಿ. ಅಳತೆ ಗ್ಲಾಸಿಂದ 3 ಗ್ಲಾಸ್ ಕಡಲೆ ಹಿಟ್ಟು ತಗೊಳ್ಳೋಣ. ಇನ್ನೊಂದು ಪಾತ್ರೆಗೆ 3 ಗ್ಲಾಸ್ ತುಪ್ಪ ಮತ್ತು ಅದೇ ಅಳತೆಗೆ ಸ್ವಲ್ಪ ದಾಡವನ್ನು ಸೇರಿಸಿ ಕರಗಿಸಿ ಇಟ್ಕೊಂಡಿನಿ. ಅದ್ರಾಗ ಈ ಕಡಲೆ ಹಿಟ್ಟನ್ನು ಸೇರಿಸಿ ಸ್ವಲ್ಪನೂ ಗಂಟಿಲ್ದ ಹಾಗೆ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಚೆಂದಾಗ ಮಿಕ್ಸ್ ಆದ ನಂತರ ಈ ಪಾತ್ರೆಯನ್ನು ಒಲೆ ಮೇಲಿಟ್ಟು ಗ್ಯಾಸನ್ನು ಮೀಡಿಯಂ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಕೈ ಬಿಡದ ಹಾಗೆ ಸತತವಾಗಿ 30 ನಿಮಿಷಗಳ ಕಾಲ ಚಮಚದಿಂದ ತಿರುಗಿಸ್ತಾ ಇರಬೇಕು. ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗಿ ತುಪ್ಪ ಬಿಡಾಕ ಶುರು ಆಗ್ತೈತಿ ಮತ್ತು ಒಳ್ಳೆ ಘಮ ಬರ್ತೈತಿ. ಈಗ 30 ನಿಮಿಷ ಆಗಿದೆ. ಗ್ಯಾಸ್ ಬಂದ್ ಮಾಡಿ ಈ ಪಾತ್ರೆಯನ್ನು ಕೆಳಗಿಳಿಸಿ ತಣ್ಣಗಾಗಲು ಬಿಡಬೇಕು. ಇದನ್ನು 3 ರಿಂದ 4 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ರಿ. ಈಗ ನೋಡ್ರಿ 3 ಗಂಟೆ ಆದಮೇಲೆ ಹಿಟ್ಟು ಎಷ್ಟು ಗಟ್ಟಿ ಆಗೈತಂತ. ಇದನ್ನು ಚಮಚದಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೋಬೇಕು. ಅಳತೆ ಗ್ಲಾಸಿಂದ 3 ಗ್ಲಾಸ್ ಸಕ್ಕರೆಗೆ 3 ಏಲಕ್ಕಿನ ಸೇರಿಸ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಡಿನಿ. ಅದನ್ನು ಇದಕ್ಕೆ ಸೇರಿಸ್ಕೊಂಡಿನಿ. ಕೈಯಿಂದಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಂತರ ಇದನ್ನ ಇನ್ನೊಂದು ಅಗಲವಾದ ಪಾತ್ರೆಗೆ ವರ್ಗಾಯಿಸ್ರಿ. ಕೈಯಿಂದ ಚೆನ್ನಾಗಿ ಮಿದ್ಬೇಕು. ಅಂದ್ರ ಒಂದು ಕೈ ಇಟ್ಟು ಅದ್ರ ಮೇಲೆ ಹಿಟ್ಟು ಹಾಕಿ ಇನ್ನೊಂದು ಕೈಯಿಂದ ಜಾರಿಸ್ಬೇಕು ನೋಡ್ರಿ. ಪರ್ಫೆಕ್ಟ್ ಆಗಿ ಬೆರಿತೈತಿ. ಹೀಗೆ ಸತತವಾಗಿ 5 ರಿಂದ 6 ನಿಮಿಷಗಳ ಕಾಲ ಮಾಡಿದ್ರೆ ನಮ್ಮ ಉಂಡೆ ಮಿಶ್ರಣ ನಳಿಸುತ್ತಾ ತಯಾರಾಗ್ತೈತಿ. ಈಗ ನೋಡಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಒಂದೊಂದೇ ಉಂಡೆಗಳನ್ನ ಮಾಡ್ಕೊಳ್ಳೋಣ. 1-2 ಸಲ ರೌಂಡ್ ಆಗಿ ತಿರುಗಿಸಿದ್ರೆ ಸಾಕು. ತುಂಬಾನೇ ಹೊಳೆಯುವ ಶೈನಿಂಗ್ ಆಗಿರುವ ಬಾಯಲ್ಲಿಟ್ರೆ ಕರಗಿ ಹೋಗುವಂತ ನಮ್ಮ ಸಿಹಿ ಬೇಸನ್ ಉಂಡೆ ರೆಡಿ ಆಗ್ತೈತಿ. ನೀವು ಒಂದ್ಸಲ ತಪ್ಪದೇ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಈಗ 2ನೇ ಉಂಡೆ ಯಾವ್ದಪ್ಪ ಅಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಹೆಸರು ಕಾಳು ಉಂಡೆ. ಇದು ಹೈ ಪ್ರೋಟೀನ್ ಉಂಡೆ ನೋಡ್ರಿ. ನಮ್ಮ ಶರೀರದಲ್ಲಿ ದೌರ್ಬಲ್ಯ ಇದ್ರೆ ಇದನ್ನ ತಿಂದ್ರೆ ಮೈಗೆ ಅಷ್ಟು ತಾಕತ್ ಬರ್ತೈತಿ ಅಂತ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರು. ಈ ಉಂಡೆ ಮಾಡೋಣ ಬರ್ರಿ. ಮೊದಲಿಗೆ ಒಂದು ಅಗಲವಾದ ಬೊಗೋಣಿ ತಗೋರಿ. ಅದ್ರಾಗ 2 ಕಪ್ ಸಕ್ಕರೆ ಹಾಕ್ರಿ, 2 ಕಪ್ ನೀರು ಹಾಕ್ರಿ. ಅದನ್ನು ಚಂದಾಗ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲಿಟ್ಟು ಕುದಿಸಾಕ ಇಡ್ರಿ. ಸಕ್ಕರೆ ಎಲ್ಲ ಚಂದಾಗ ಕರಗಿದ ಮೇಲೆ 3 ಚಮಚ ದಾಡ ಅಥವಾ ತುಪ್ಪ ಹಾಕೋರಿ. ಹಾಕ್ಕೊಂಡು 1-2 ನಿಮಿಷ ಕುದಿಸಿದ್ರೆ ಪಾಕ ಬಂದೈತಿ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕ್ರಿ. ಈಗ ನಾವು ತೋರ್ಸಾಕತ್ತೀವಿ ನೋಡ್ರಿ. ಕುದಿಯೋತ್ತಿರುವ ಪಾಕದಿಂದ 2 ರಿಂದ 3 ಹನಿಗಳನ್ನು ಒಂದು ಸಣ್ಣ ತಟ್ಟೆಗೆ ಬಿಡಬೇಕು. ಹೆಬ್ಬೆರಳು ಮತ್ತು ತೋರ್ಬೆರಳಿನ ನಡುವೆ ಇಟ್ಟು ಎಳೆದ್ರ ಒಂದೆಳೆ ಪಾಕ ಬರ್ತಿರ್ಬೇಕು ನೋಡ್ರಿ. ಈಗ ಗ್ಯಾಸ್ ಬಂದ್ ಮಾಡಿ ಬೊಗಣಿ ಕೆಳಗಿಟ್ಟು ಅದ್ರಾಗ 3 ಏಲಕ್ಕಿ ಪುಡಿ ಮಾಡಿ ಹಾಕ್ರಿ. ಮತ್ತು 3 ಕಪ್ ಹೆಸರು ಕಾಳಿನ ಹಿಟ್ಟು ಹಾಕ್ರಿ. ಹೆಸರು ಕಾಳಿನ ಹಿಟ್ಟಂದ್ರೆ ಹೆಸರು ಕಾಳುಗಳನ್ನ ಹುರಿದು ಅದನ್ನ ಗಿರ್ನಿ ಹಾಕಿಸ್ಕೊಂಬರ್ಬೇಕು. ನಾವು ಆದ ಹಿಟ್ಟನ್ನು ಬಳಸ್ಕೊಂಡಿ ನೋಡ್ರಿ. ಇದು ಚಂದಾಗ ಮಿಕ್ಸ್ ಆದ್ಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಮಿಶ್ರಣ ಬಿಸಿ ಇರುವಾಗ್ಲೇನೆ ಒಂದೊಂದೇ ಉಂಡೆಗಳನ್ನ ಕಟ್ಕೋಬೇಕು. ಬಾಯಿಗೆ ಹಾಕಿದ್ರೆ ಕರಿಗೆ ಹೋಗ್ತೈತಿ. ನೀವು ಒಂದ್ಸಲ ಮೈ ತುಂಬ ತಾಕತ್ ಕೊಡೋ ಈ ಹೆಸರು ಕಾಳು ಉಂಡೆ ಮಾಡಿ ನೋಡ್ರಿ. 3ನೇ ಉಂಡೆ ಯಾವ್ದಪ್ಪ ಅಂದ್ರೆ ಮದುವೆ ಮನೆಯ ಸವಿ ನೆನಪು ತರಿಸುವ ಬೂಂದೆ ಉಂಡಿ. ಇದು ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಮೊದಲಿಗೆ ಒಂದು ಅಗಲವಾದ ಪಾತ್ರೆ ಒಲೆ ಮೇಲೆ ಇಟ್ಕೊಳ್ಳೋಣ. ಅದ್ರಾಗ 1 kg ಬೆಲ್ಲವನ್ನ ಜಜ್ಜಿ ಸೇರಿಸ್ಕೊಂಡಿನಿ. ಬೆಲ್ಲ ಬೇಗ ಕರಗಲಿ ಅಂತ ಹೇಳಿ 1 ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕು. ಬೆಲ್ಲ ಕರಗಿಸಿ 1-2 ನಿಮಿಷ ಕುದಿಸ್ರಿ. ಕುದಿಸಿಂದ ಪಾಕ ಬಂದೈತೆ ಇಲ್ಲ ಅಂತ ಚೆಕ್ ಮಾಡ್ಕೋರಿ. ನಾವು ಮೊದಲೇ ವಿಡಿಯೋದಾಗ ತೋರಿಸಿದ್ವಲ್ಲ ಹಂಗೆ ಇದು ಕೂಡ ಒಂದೆಳೆ ಪಾಕ ಬರ್ಬೇಕು ನೋಡ್ರಿ. ಬಂದಮೇಲೆ ಇದನ್ನ ತಕ್ಷಣ ಗ್ಯಾಸ್ ಆಫ್ ಮಾಡಿ ಪಾತ್ರೆಯನ್ನು ಕೆಳಗಿಳಿಸ್ಕೋಬೇಕು. ಈಗ ಬೂಂದೆ ಉಂಡೆ ಮಾಡೋಕ್ಕೋಸ್ಕರ 1 kg ಸಿದ್ಧಪಡಿಸಿದ ಬೂಂದೆ ಕಾಳುಗಳು ಇಟ್ಕೊಂಡಿವಿ. ತೆಂಗಿನಕಾಯಿ ತುರಿಯನ್ನ ತುರಿದು ಇಟ್ಕೊಂಡಿನಿ. ಈಗ ಈ ಪಾಕದೊಳಗ ತೆಂಗಿನಕಾಯಿ ತುರಿ, 3 ಏಲಕ್ಕಿ ಪುಡಿ ಮತ್ತು ಬೂಂದೆ ಕಾಳುಗಳನ್ನ ಹಾಕೊಳಕತ್ತೀವಿ. ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಒಂದಕ್ಕೊಂದು ಚಂದಾಗ ಬೆರಿಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ನ ತುಪ್ಪದಾಗ ಹುರಿದು ಸೇರಿಸ್ಕೊಳಕತ್ತೀವಿ.
ಇದನ್ನು ಕೂಡ ಚಂದಾಗ ಮಿಕ್ಸ್ ಮಾಡಿ ಇದಕ್ಕಿವಾಗ 3-4 ಮುಷ್ಟಿ ಆಗುವಷ್ಟು ಹುರಿಗಡಲೆ ಹಿಟ್ಟು ಅಂದ್ರೆ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳಕತ್ತೀವಿ. ಇದಕ್ಕೆ ಅಳತೆ ಬೇಕಂತ ಏನಿಲ್ಲ ನೋಡ್ರಿ, ಇದು ಎಷ್ಟು ಹಿಡಿತೈತಿ ಅಷ್ಟು ಸ್ವಲ್ಪ ಹಾಕ್ಕೊಂತ ಹೋಗ್ರಿ. ಇದನ್ನ ಹಾಕೋದ್ರಿಂದ ಉಂಡೆಗೆ ಒಂದು ಬೈಂಡಿಂಗ್ ಬರ್ತೈತೆ ನೋಡ್ರಿ. ಈಗ ಬೂಂದಿ ಉಂಡೆ ಮಾಡಕ್ಕೆ ಮಿಶ್ರಣ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ಈಗ ಕೈನ ಒಂದು ಸ್ವಲ್ಪ ತ್ಯಾವ ಮಾಡಿಕೊಂಡು ಒಂದೊಂದು ಉಂಡೆಗಳನ್ನು ಮಾಡಿ ಇಟ್ಕೋಬೇಕು ನೋಡ್ರಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತೈತಲ್ರಿ. ನೀವು ಈ ಸಲ ನಾಗರ ಪಂಚಮಿಗೆ ಕುತ್ಕೊಂಡು ಇದನ್ನ ಮಾಡಿ ನೋಡ್ರಿ, ಮಸ್ತ್ ಇರ್ತೈತಿ. ಮನೆ ಮಂದಿಗೆಲ್ಲ ಇಷ್ಟ ಆಕೈತಿ. ಇನ್ನು 4ನೇ ಉಂಡೆ ಬಂದು ನನ್ನ ಫೇವ್ರೆಟ್ ರವಾ ಉಂಡೆ ನೋಡ್ರಿ. ತಿನ್ನೋದಕ್ಕೆ ಮಾತ್ರ ಬಾಯಲ್ಲಿ ಮಸ್ತ್ ಸ್ವೀಟ್ ಇರ್ತೈತಿ. ಇದು ಮಾಡೋದು ಬಹಳ ಅಂದ್ರೆ ಬಹಳ ಸುಲಭ. ಇದಕ್ಕೋಸ್ಕರ ಅಳತೆ ಗ್ಲಾಸಿಂದ 3 ಗ್ಲಾಸ್ ಬಾಂಬೆ ರವೆ ತಗೊಂಡಿನಿ. ನಿಮ್ಗೆ ಬೇಕಿದ್ರೆ ಚಿರೋಟಿ ರವೆ ಕೂಡ ತಗೋಬಹುದು. ಇದನ್ನ ಒಂದು ಪಾತ್ರೆಗೆ ಹಾಕಿ ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷ ಚಂದಾಗ ಹುರ್ಕೋಬೇಕು. ಈಗ ಹುರಿದ ರವೆಯನ್ನ ಸೈಡ್ಗೆ ತಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಯನ್ನ ಒಲೆ ಮೇಲಿಟ್ಟು ಅದರೊಳಗೆ 3 ಗ್ಲಾಸ್ ಸಕ್ಕರೆ ಹಾಕ್ಕೊಳ್ಳೋಣ. ಇದಕ್ಕೆ 1.5 ಗ್ಲಾಸ್ ಆಗುವಷ್ಟು ನೀರು ಹಾಕೋಬೇಕು. ಸಕ್ಕರೆ ಚಂದಾಗ ಕರಗಿ ಕುದಿಯೋಕೆ ಶುರುವಾದಾಗ 3 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಹಾಕೋಣ. ಇದನ್ನೀಗ ಚಮಚದ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪಾಕ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಣ ಬರ್ರಿ. ಒಂದು ಸಣ್ಣ ತಟ್ಟೆಯಾಗ 2-3 ಹನಿ ಪಾಕ ಬಿಡ್ರಿ. ಬೆರಳುಗಳಿಂದ ಎಳಿರಿ. ಒಂದೆಳೆ ಬಂತಂದ್ರೆ ಪಾಕ ರೆಡಿಯಾಗೈತಿ ಅಂತ ಅರ್ಥ. ಈಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾವು ಆಗಲೇ ಹುರಿದಿಟ್ಕೊಂಡಿರೋ ರವೆಯನ್ನ ಇದ್ರೊಳಗೆ ಸೇರಿಸ್ಕೋಬೇಕು. ರವೆ ಹಾಕಿದ್ಮೇಲೆ ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಚಂದಾಗ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಅರ್ಧ ತಾಸು ಹಂಗೆ ಬಿಟ್ಬಿಡ್ರಿ. ಈ ಟೈಮ್ನಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ. ಒಂದು ಸಣ್ಣ ಪಾತ್ರೆಯಲ್ಲಿ 2 ಚಮಚ ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಹುರ್ಕೋಬೇಕು. ಅವು ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿ ಕೂಡ ಹಾಕಿ ಚಂದಾಗ ಫ್ರೈ ಮಾಡ್ಕೊಳ್ರಿ. ಈಗ 10 ನಿಮಿಷ ಆಗೈತಿ. ರವೆ ಏನಾಗೈತೆ ಅಂತ ನೋಡೋಣ ಬರ್ರಿ. ಇದ್ರೊಳಗೀಗ ಹುರಿದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ನಂತರ ಅರ್ಧ ಬೌಲ್ ಒಣ ಕೊಬ್ಬರಿ ತುರಿಯನ್ನು ಹಾಕೋಬೇಕು. ಇದನ್ನ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದು ಇನ್ನೂ ಭಾಳ ಸುಡಾಕತೈತಿ. ಹಾಗಾಗಿ ಇದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಹಂಗೆ ಬಿಟ್ಬಿಡ್ರಿ. ಈಗ 20 ನಿಮಿಷ ಆಗೈತಿ. ಇದನ್ನ ಓಪನ್ ಮಾಡಿ ನೋಡ್ಬೇಕ್ರಿ. ರವೆ ಉಂಡೆ ಮಿಶ್ರಣ ತುಂಬ ಮಸ್ತಾಗಿ ರೆಡಿ ಆಗೈತಿ. ಇದನ್ನ ಇವಾಗ ಚಮಚದಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ತೊಗೊಂಡು ಉಂಡೆ ಕಟ್ಕೊಳ್ಳೋದು ಅಷ್ಟ ನೋಡ್ರಿ. ವಿಡಿಯೋದಾಗ ನೋಡಕತ್ತಿರಲ್ಲ ಹಂಗೆ ಬಡ ಕಟ್ಕೊಂಡು ಇಟ್ಕೊಂಡ್ಬಿಡ್ಬೇಕು ನೋಡ್ರಿ. ನಿಮ್ಗೆ ಉಂಡೆ ಶೇಪ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಒಂದು ಸಣ್ಣ ಬೌಲ್ನ್ಯಾಗ ಸ್ವಲ್ಪ ತುಪ್ಪ ಸೌರಿ 1-2 ಸಲ ಅಳಗ್ಯಾಡ್ಸ್ಬಿಟ್ರೆ ಎಲ್ಲೂ ಕ್ರ್ಯಾಕ್ ಬಿಡದ ತುಂಬಾ ಸಾಫ್ಟ್ ಆದ ರವೆ ಉಂಡೆ ತಯಾರಾಗ್ತಾವ ನೋಡ್ರಿ. ನೀವು ಈ ನಾಗರ ಪಂಚಮಿ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈಗ 5ನೇ ಉಂಡೆ ಬಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುರುಮುರಿ ಉಂಡೆ. ಸಂಜೆ ಟೈಮ್ ಕಾಫಿ ಜೊತೆ ತಿನ್ಲಿಕ್ಕೆ ಅಥವಾ ಹಬ್ಬಕ್ಕೆ ಇದು ಮಸ್ಟ್ ಇರಲೇಬೇಕು. ಇದಕ್ಕೋಸ್ಕರ ಒಂದು ಅಗಲವಾದ ಪಾತ್ರೆ ತಗೋರಿ. ಗ್ಯಾಸ್ ಮೇಲಿಟ್ಟು ಅಳತೆ ಬೌಲಿಂದ 3 ಬೌಲ್ ಚುರುಮರಿ ಅಂದ್ರೆ ಮಂಡಕ್ಕಿ ಹಾಕೋಬೇಕು. ಇದನ್ನ ಸಣ್ಣ ಉರಿಯೊಳಗೆ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ಚುರುಮರಿ ಚಂದಾಗ ಗರಿ ಆಗಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು. ಈಗ ನೋಡ್ರಿ ಚುರುಮರಿ ಮಸ್ತ್ ಗರಿ ಆಗ್ಯಾವ. ಇವನ್ನೀಗ ಒಂದು ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ಅದೇ ಪಾತ್ರೆಗೆ ನಾವು ತಗೊಂಡಿರೋ ಅದೇ ಬೌಲ್ ಅಳತೆಯಿಂದ 1 ಬೌಲ್ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಅದೇ ಬೌಲಿಂದ ಅರ್ಧಕ್ಕಿಂತ ಕಡಿಮೆ ಅಂದ್ರೆ 1/4 ಭಾಗದಷ್ಟು ನೀರು ಸೇರಿಸ್ಕೋಬೇಕು. ಬೆಲ್ಲ ಸಂಪೂರ್ಣವಾಗಿ ಕರಗುವವರೆಗೂ ಮಿಕ್ಸ್ ಮಾಡ್ಕೊಳ್ರಿ. ಈಗ ಬೆಲ್ಲ ಮಸ್ತಾಗಿ ಕರಗೈತಿ. ಇದನ್ನೊಂದ್ಸಲ ಶೋಧಿಸ್ಕೊಂಡು ಬರೋಣ. ಈಗ ಈ ಬೆಲ್ಲದ ನೀರನ್ನ ಗಟ್ಟಿ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ಈ ಟೈಮ್ನಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಂ ಟು ಲೋ ಇರಬೇಕು. ಹೈ ಫ್ಲೇಮ್ ಇಟ್ರೆ ಪಾಕ ಸೀದ್ ಹೋಗ್ತೈತಿ, ಉಂಡೆಗಳೆಲ್ಲ ಕಹಿ ಬರ್ತಾವ. ಈಗ ಇದಕ್ಕೆ 2-3 ಏಲಕ್ಕಿ ಜಜ್ಜಿ ಪುಡಿ ಮಾಡಿ ಹಾಕೊಳಕತ್ತೀನಿ. 1-2 ಚಮಚ ತುಪ್ಪನೂ ಕೂಡ ಸೇರ್ಸಾಕತ್ತೀನಿ. ತುಪ್ಪ ಹಾಕಿದ ತಕ್ಷಣ ಘಮ ವಾಸನೆ ಮನೆ ತುಂಬ ಹರಡ್ಬಿಟ್ಟಿತ್ತು. ಕೊನೆಯದಾಗಿ ಪಾಕ ಬಂದಿದೆಯಲ್ಲ ಅಂತ ಚೆಕ್ ಮಾಡೋಣ ಬರ್ರಿ. ಒಂದು ತಟ್ಟೆಗೆ ಹಾಕಿ ಚೆಕ್ ಮಾಡಿದ್ರೆ ಪಾಕ ಬಂದಿರ್ತೈತಿ. ಈಗ ನಮ್ಮ ಪಾಕನೂ ತಯಾರಾಗಿದೆ ಅಂತ ನೋಡ್ರಿ. ಈಗ ಇದಕ್ಕೆ ನಾವು ಆಗಲೇ ಹುರಿದಿಟ್ಕೊಂಡಿರುವ ಚುರುಮುರಿಯನ್ನು ಪಾಕದೊಳಗೆ ಸೇರಿಸ್ಕೊಳ್ಳೋಣ. ಚುರುಮುರಿ ಚಂದಾಗ ಮಿಕ್ಸ್ ಆಗ್ಬೇಕು ನೋಡ್ರಿ. ಮಿಕ್ಸ್ ಆದಮೇಲೆ ಈ ಟೈಮ್ನಾಗ ನಾವು 2-3 ಚಮಚ ಹುರಿಗಡಲೆ ಹಿಟ್ಟು ಅಂದ್ರೆ ಪುಟಾಣಿ ಹಿಟ್ಟನ್ನು ಇದ್ರೊಳಗೆ ಸೇರಿಸ್ಕೋಬೇಕು. ಈ ಪುಡಿ ಹಾಕೋದ್ರಿಂದ ಉಂಡೆಗೆ ಒಂದು ಬೈಂಡಿಂಗ್ ಸಿಗ್ತೈತೆ ನೋಡ್ರಿ, ಮತ್ತು ಕೈಗೆ ಅಂಟೋಂಗಿಲ್ಲ. ಈಗ ನಮ್ಮ ಚುರುಮುರಿ ಉಂಡೆ ಮಿಶ್ರಣ ಪರ್ಫೆಕ್ಟ್ ಆಗಿ ತಯಾರಾಗೈತಿ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಮಿಶ್ರಣ ಬಿಸಿ ಇರುವಾಗಲೇ
ಒಂದೊಂದೇ ಉಂಡೆಗಳನ್ನ ಗಟ್ಟಿಯಾಗಿ ಕಟ್ತಾ ಹೋಗ್ಬೇಕು. ನಾವು ವಿಡಿಯೋದಲ್ಲಿ ತೋರಿಸಿದಂಗ ಉಂಡೆಗಳು ಕಟ್ ನೋಡ್ರಿ, ಎಷ್ಟು ಈಸಿಯಾಗಿ ಬರ್ತೈತಿ ಅಲ್ವೇ. ನಮ್ಮೆಲ್ಲರ ಬಾಯಲ್ಲಿ ನೀರುರಿಸು ರುಚಿಕರವಾದ ಚುರುಮುರಿ ಉಂಡಿ ತಯಾರಾಗೈತೆ ನೋಡ್ರಿ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡ್ರಿ. ಕೊನೆಯದಾಗಿ ಮತ್ತ ಅತಿ ಮುಖ್ಯವಾದ 6ನೇ ಗುಂಡಿ ಯಾವ್ದಂತ ಗೊತ್ತಾಗೈತಲ್ರಿ ನಿಮಗ? ಮದ್ವೆ ಮನೆ ಸ್ಟೈಲ್ನ ಮೋತಿಚೂರು ಲಡ್ಡು. ಇದು ನೋಡೋದಕ್ಕೆ ತುಂಬಾನೇ ಕಲರ್ಫುಲ್ ಆಗಿರ್ತೈತಿ, ತಿನ್ನೋದಕ್ಕಂತೂ ಅಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರ್ತೈತಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ 2 ಗ್ಲಾಸ್ ಕಡ್ಲಿ ಹಿಟ್ಟು ತೊಗೊಂಡಿನಿ, ಅಂದ್ರೆ ಬಜ್ಜಿ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಇವಾಗ ಚಿಟಿಕೆ ಆಗುವಷ್ಟು ಸೋಡಾ ಮತ್ತು ಚಿಟಿಕೆ ಆಗುವಷ್ಟು ಆರೆಂಜ್ ಫುಡ್ ಕಲರ್ ತೊಗೊಂಡಿನಿ. ಡ್ರೈ ಆಗನ ಚಂದಾಗ ಮಿಕ್ಸ್ ಮಾಡ್ಕೊಡ್ರಿ. ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ 1 ಗಂಟೆ ಇಲ್ದಂಗ ತೆಳುವಾಗಿ ಕಲಸ್ಕೊಂಡು ತಗೋರಿ. ಈಗ ಬೊಂದೆ ಕಾಳುಗಳನ್ನ ಹೆಂಗ್ ಮಾಡೋದಂತ ತೋರಿಸ್ತೀನಿ. ಒಂದು ಪ್ಲಾಸ್ಟಿಕ್ ಕವರ್ ತಗೋರಿ, ಅದ್ರೊಳಗೆ ಹಿಟ್ಟು ಸೇರಿಸ್ರಿ. ಪ್ಲಾಸ್ಟಿಕ್ ತುದಿಯನ್ನ ಸ್ವಲ್ಪ ಕಟ್ ಮಾಡಿದ್ರೆ ಕಾದೆನ್ಯಾಗ ಬಿಟ್ಟು ಬಿಡ್ರಿ. ಒಂದು 10 ಸೆಕೆಂಡ್ ಬಿಟ್ರೆ ಸಾಕು, ಚಂದಾಗ ಫ್ರೈ ಆಕ್ಕವ. ನಿಮಗೆ ಇನ್ನೂ ಇವು ಸಣ್ಣಾಗಿ ಬಂದಿಲ್ಲ ಅಂದ್ರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರ್ರಿ. ಪರ್ಫೆಕ್ಟಾಗಿ ತಯಾರಾಗ್ತವ ಬುಂದಿ ಕಾಳು. ನಂತರ ಇದಕ್ಕೆ ಕುಂಬಳಕಾಯಿ ಬೀಜನ ಹಾಕ್ಕೊಂಡಿನಿ. ಇದು ತಿನ್ನುವಾಗ ಬಾಯಾಗ ಸಿಕ್ಕರೆ ಮಸ್ತ್ ಇರ್ತೈತಿ. ಆಮೇಲೆ ಪಾಕ ಮಾಡ್ಕೊಳ್ಳೋಣ. ನಾವು 2 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಪಾಕ ಮಾಡ್ಕೊಂಡಿನಿ. ಇದಕ್ಕೆ 1 ಎಳೆ ಪಾಕ ಬಂದರೆ ಸಾಕು ನೋಡ್ರಿ. ನಾವು ಆಗಲ್ಲಿ ಎಲ್ಲ ಉಂಡೆ ಹೇಳಿವಲ್ಲ, ಹಂಗೆ ಸೇಮ್ ಇದಕ್ಕೂ ಕೂಡ 1 ಎಳೆ ಬಂದರೆ ಸಾಕು. ಇವಾಗ ನಾವು ಆಗಲ್ಲೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅವನ್ನ ಇದಕ್ಕೆ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ 1-20 ನಿಮಿಷ ಹಂಗೆ ಬಿಟ್ಟು ಬಿಡ್ರಿ. ಸ್ವಲ್ಪ ಬಿಸಿ ಇರುವಾಗನ ಉಂಡೆಗಳನ್ನು ಕಟ್ಕೋರಿ. ಉಂಡೆ ಕಟ್ಟೋಕ್ಕಿಂತ ಮುಂಚೆಗೆ ಸ್ವಲ್ಪ ತುಪ್ಪ ಹಾಕ್ರಿ. ತಿನ್ನೋದಕ್ಕೆ ರುಚಿ ಮಸ್ತ್ ಇರ್ತೈತಿ. ಒಂದೊಂದೇ ಉಂಡೆಗಳನ್ನು ಕಟ್ಕೊಂತ ಹೋರಿ, ತಿನ್ನೋದಕ್ಕೆ ಮಸ್ತ್ ಇರ್ತೈತಿ. ಈ ಎಲ್ಲ ಉಂಡೆಗಳೊಳಗೆ ನಿಮ್ಗೆ ಯಾವ ಉಂಡೆ ಇಷ್ಟ ಆತ ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಈ ನಾಗರ ಪಂಚಮಿ ಹಬ್ಬಕ್ಕೆ ತಪ್ಪದೆ ಈ ಉಂಡೆಗಳನ್ನು ಮಾಡಿ ನೋಡ್ರಿ, ಮಸ್ತ್ ಇರ್ತೈತಿ. ಮತ್ತು ಇದೇ ತರಹದ ಹಬ್ಬದ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.